ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಒಂದು ಕಡೆ ನಾಯಕತ್ವ ಬದಲಾವಣೆ, ಆ ನಾಯಕತ್ವ ಬದಲಾವಣೆಯ ನಂತರದಲ್ಲಿ ಅಹಿಂದ ಮತಗಳು ಕೈತಪ್ಪುವಂಥ ಆತಂಕ ಕಾಂಗ್ರೆಸ್ ಪಾಳಿಗೆ ಕಾಡ್ತಾ ಇದೆ. ಸಹಜ ಇದೆ, ಯಾಕಂದ್ರೆ ಸಿದ್ದರಾಮಯ್ಯರಂಥ ನಾಯಕ, ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ, ಅಂಥವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಅವರ ಅಧಿಕಾರ ಅವಧಿ ಇನ್ನು 2 ವರ್ಷ ಬಾಕಿ ಇರುವಂತಹ ಟೈಮ್ನಲ್ಲಿ ಇಳಿಸುವಂತಹ ನಿರ್ಧಾರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿತು, ಬೇರೆ ಬೇರೆ ಭವಿಷ್ಯದ ಉದ್ದೇಶಗಳ ಕಾರಣಕ್ಕಾಗಿ. ಕಾಂಗ್ರೆಸ್ ಬೆನ್ನಿಗೆ ನಿಂತಹ ಹಿಂದುಳಿದ ಮತಗಳು ಈ ಕಾರಣಕ್ಕಾಗಿ ಒಡೆಯುವಂತಹ ಭೀತಿ ಕಾಂಗ್ರೆಸ್ನ ನಾಯಕರದ್ದು. ಹೀಗಾಗಿ ಸಿದ್ದರಾಮಯ್ಯರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡೇ ಚುನಾವಣೆಗೆ ಹೋಗೋದಕ್ಕೆ ಪ್ಲಾನ್ ಅನ್ನ ಹಾಕೊಂಡಿದೆ ಕಾಂಗ್ರೆಸ್ನ ಹೈಕಮಾಂಡ್. 2028ರ ಚುನಾವಣೆಗೆ ಇನ್ನು 2 ವರ್ಷ ಸಮಯ ಇದೆ. ಆ 2 ವರ್ಷ ಸಮಯ ಇರುವಂತಹ ಟೈಮ್ನಲ್ಲಿ ಈಗಲೇ ತೆರೆಮರೆಯಲ್ಲಿ ಈ ವಿಚಾರವಾಗಿ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳು ಎದುರಾಗಲಿದ್ದು, ಸಿದ್ದರಾಮಯ್ಯ ಅವರ ಶಕ್ತಿ, ಸಿದ್ದರಾಮಯ್ಯ ಅವರ ಸಾಮರ್ಥ್ಯ, ಸಿದ್ದರಾಮಯ್ಯ ಅವರ ಮಾಸ್ ಚರಿಷ್ಮಾ ಕಾಂಗ್ರೆಸ್ಗೆ ಅನಿವಾರ್ಯ, ಕಾಂಗ್ರೆಸ್ಗೆ ಅಗತ್ಯ. ಹಾಗಾಗಿ ಅಹಿಂದ ವೋಟ್ ಬ್ಯಾಂಕ್ ಕಾಂಗ್ರೆಸ್ನ ಜೊತೆ ಬಹಳ ಪ್ರಬಲವಾಗಿ ಸಿದ್ದರಾಮಯ್ಯ ಅವರ ಆಗಮನದ ನಂತರ ಗುರುತಿಸಿಕೊಂಡಿರುವಂತಹ ವೋಟ್ ಬ್ಯಾಂಕ್. ಆ ವೋಟ್ ಬ್ಯಾಂಕ್ ಅನ್ನ ಹಿಡಿದಿಟ್ಟುಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಥವಾ ಸಿದ್ದರಾಮಯ್ಯ ಅವರ ಸಹಕಾರದೊಂದಿಗೆ ಮುಂದಿನ ಚುನಾವಣೆಗಳಿಗೆ ಬೇಕಾದಂತಹ ತಯಾರಿಯನ್ನ ಈಗಿನಿಂದಲೇ ಮಾಡಿಕೊಳ್ಳುವಂತಹ ಪ್ಲಾನ್ ಅನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಅದರಲ್ಲೂ ಅಹಿಂದ ಮತಗಳನ್ನ ಹಿಡಿದಿಟ್ಟುಕೊಳ್ಳೋಕೆ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಡಬ್ಲ್ಯೂಸಿ ಸದಸ್ಯರಾಗಿರುವುದಕ್ಕೆ ಸನ್ಮಾನ ಮಾಡುವುದಕ್ಕೂ ಕೂಡ ತಯಾರಿಯನ್ನ ಮಾಡಲಾಗಿದೆಯಂತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೂ ಮುಂಚೆನೇ ಈ ಚರ್ಚೆಗಳೆಲ್ಲ ಇತ್ತು. ಈ ಕಾರಣಕ್ಕಾಗಿನೇ ಹೈಕಮಾಂಡ್ ಹಿಂದೆ ಇಟ್ಟು ಹಾಕಬಹುದು ಅಂತ ಹೇಳಲಾಗಿತ್ತು. ಬಟ್ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಹಾಗಂತ ಸಿದ್ದರಾಮಯ್ಯರನ್ನ ಸೈಡ್ ಲೈನ್ ಮಾಡಿಬಿಟ್ರೆ ಅದರ ಹೊಡೆತವನ್ನ ಕಾಂಗ್ರೆಸ್ ತಿನ್ನಬೇಕಾಗತ್ತೆ. ಹಾಗಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಯಾವ ರೀತಿಯಾದಂತಹ ತಂತ್ರಗಾರಿಕೆ ಸಿದ್ದರಾಮಯ್ಯ ಅವರನ್ನ ಜೊತೆಗೆ ಕರ್ಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆಯೇ ಅಂತ ಹೇಳಿ ಹರೀಶ್. ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು, ಈಗ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಸಹಜವಾಗಿ ಕೂಡ ಕಾಂಗ್ರೆಸ್ ಬೆನ್ನಿಗೆ ನಿಂತಿರುವಂತಹ ಅಹಿಂದ ಸಮುದಾಯ ಅಸಮಾಧಾನಗೊಂಡಿದೆ ಅಥವಾ ಅಂತರವನ್ನ ಕಾಯ್ಕೊಳ್ಳುತ್ತೆ ಅನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯವ್ರನ್ನ ಜೊತೆಯಲ್ಲಿ ಇಟ್ಕೊಂಡೆ ಮುಂದಿನ ಚುನಾವಣೆಗಳನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಒಂದು, ಸಿದ್ದರಾಮಯ್ಯವ್ರನ್ನ ಜೊತೆಲಿ ಇಟ್ಕೊಂಡೆ ವಿಶ್ವಾಸಕ್ಕೆ ತೆಗೆದುಕೊಂಡೆ ಏನೇ ಜವಾಬ್ದಾರಿ ಅಥವಾ ಏನೇ ತೀರ್ಮಾನ ಮಾಡಿದ್ರು ಮಾಡಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಚರ್ಚೆ ಮಾಡಿದೆ ಅಂತ ಹೇಳಲಾಗ್ತಿದೆ. ಖುದ್ದು ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ನ ಬಲ ಆಗಿದ್ದಾರೆ, ಹಾಗಾಗಿ ಅವ್ರನ್ನ ಇಟ್ಕೊಂಡೆ ನಾವು ಏನಾದ್ರೂ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ಸಂದೇಶವನ್ನ ರವಾನೆ ಮಾಡಿದೆ. ಹಾಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲ ನಾಯಕರು ಕೂಡ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟನ್ನ ಕಾಯ್ದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಇತ್ತೀಚೆಗೆ ಕೂಡ ನಡೆದಂತ ಒಂದು ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನ ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ನಾವು ಯಾವುದೇ ತೀರ್ಮಾನವನ್ನು ಮಾಡೋಕ್ಕಾಗಲ್ಲ ಅಥವಾ ಯಾವುದೇ ಚುನಾವಣೆಯನ್ನು ಎದುರಿಸೋದು ಕಷ್ಟ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನುವಂತ ಮಾತನ್ನ ಅವರು ಕೂಡ ಪರೋಕ್ಷವಾಗಿ ಹೇಳಿದಂತೆ ಕಾಣಿಸ್ತದೆ. ಯಾಕಂದ್ರೆ ಮುಂದೆ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂದ್ರೆ ಇನ್ನ 2 ವರ್ಷಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ. ಹಾಗಾಗಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕಂದ್ರೆ ಅಹಿಂದ ವರ್ಗದ ಮತಗಳು ನಿರ್ಣಾಯಕ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವ್ರನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಿಂದುಳಿದ ವರ್ಗಗಳ, ಅದರಲ್ಲೂ ಕೂಡ ಅಹಿಂದ ವರ್ಗಗಳ ಪ್ರಶ್ನಾತೀತ ನಾಯಕರಾಗಿರುವಂತಹ ಸಿದ್ದರಾಮಯ್ಯವ್ರನ್ನ ಮುಂದಿಟ್ಕೊಂಡೆ ಚುನಾವಣೆ ಎದುರಿಸಿದ್ದೇ ಆದಲ್ಲಿ ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಬಹುದು. ಜೊತೆಗೆ ಈಗ ಬ್ಯಾಕ್ ಟು ಬ್ಯಾಕ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಎದುರಾಗುತ್ತೆ, ಜಿಬಿಎ ಚುನಾವಣೆ ಎದುರಾಗುತ್ತೆ. ಆ ಚುನಾವಣೆಗಳಲ್ಲೂ ಕೂಡ ಸಿದ್ದರಾಮಯ್ಯವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವ್ರನ್ನ ಜೊತೆಗಿಟ್ಕೊಂಡೆ ವಿಶ್ವಾಸದಲ್ಲಿ ಇಟ್ಕೊಂಡೆ ಚುನಾವಣೆಗಳನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕೂಡ ಅರಮನೆ ಮೈದಾನದಲ್ಲಿ ಒಂದು ಸಭೆಯನ್ನ ಕೂಡ ಅಂದ್ರೆ ಪದಗ್ರಹಣ ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜಿಸಿದ್ದಾರೆ. ಅಲ್ಲಿ ನೂತನ ಸಿಎಂ, ನೂತನ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಸಿಡಬ್ಲ್ಯೂಸಿ ಮೆಂಬರ್ ಆಗಿರತಕ್ಕಂಥ ಸಿದ್ದರಾಮಯ್ಯವ್ರನ್ನು ಕೂಡ ಸನ್ಮಾನ ಮಾಡೋದಕ್ಕೆ ಅಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ವಿದ್ಯಾರ್ಥಿ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.